ಫ್ರೆಂಡ್ಸ್, ಬೆಳಗ್ಗೆ ಎದ್ದ ತಕ್ಷಣ ಈ ಒಂದು ಘಟನೆ, ಒಂದು ಬ್ರೇಕಿಂಗ್ ನ್ಯೂಸ್ ಅನ್ನ ನೋಡಿ ಬಹಳಷ್ಟು ರೀತಿಯಲ್ಲಿ ಮನಸ್ಸಿಗೆ ನೋವಾಯ್ತು. ಸೊ ಏನ್ ಆಗಿದೆ ಅಂದ್ರೆ, ನಮ್ಮ ಒಂದು ತಣ್ಣೀರ್ ಕಾಡಾನೆ ಇತ್ತಲ್ಲ, ನಿನ್ನೆ ಅದನ್ನ ಕೇರಳದಲ್ಲಿ ಸೆರೆ ಹಿಡಿಯಲಾಯಿತು. ಕರ್ನಾಟಕಕ್ಕೆ ವಾಪಸ್ ತಗೋಬರ್ತಾ ಇದ್ರು, ಒಂದು ಮಾರ್ಗ ಮಧ್ಯದಲ್ಲೇ ಸಾವನ್ನಪ್ಪಿದೆ. ಎಸ್ ಹೌದು, ನೀವು ಕೇಳಿಸ್ಕೊತಿರೋದು ನಿಜ, ನೋಡ್ತಿರೋದು ಕೂಡ ನಿಜ, ಅಕ್ಷರಸ ಎಲ್ಲವೂ ಕೂಡ ನಿಜ. ತಣ್ಣೀರ್ ಕಾಡಾನೆ ನಮ್ಮನ್ನೆಲ್ಲ ಬಿಟ್ಟೋಗಿದೆ. ತಣ್ಣೀರ್ ಎಂಬ ಒಂದು ಕಾಡಾನೆ ಆಲೂರು ಭಾಗದಲ್ಲಿ ಸೆರೆ ಹಿಡಿದಿರ್ತಾರೆ ಒಂದು ತಿಂಗಳ ಹಿಂದೆ. ಅದನ್ನ ಬಂಡೀಪುರ ಒಂದು ಫಾರೆಸ್ಟ್ ಏರಿಯಾಗೆ ಬಿಡ್ತಾರೆ. ಆದ್ರೆ ಅದು ಏನಾಗುತ್ತೆ, ಅದಕ್ಕೆ ದಿಕ್ಕು ಗೊತ್ತಾಗೋದಿಲ್ಲ, ಎಲ್ಲೋಗ್ಬೇಕು ಏನ್ ಮಾಡ್ಬೇಕು ಅಂತ. ಕೇರಳ ಕಡೆ ಹೋಗ್ಬಿಡುತ್ತೆ, ಕೇರಳ ಊರಿನಲ್ಲಿ ಪ್ರತ್ಯಕ್ಷವಾಗುತ್ತೆ. ಆಗ ಕೇರಳ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಓವರ್ ಡೋಸ್ ಡಾಟ್ ಮಾಡಿರ್ತಾರೆ. ಸೊ ಕಳೆದ ವಿಡಿಯೋದಲ್ಲಿ ನಾನು ಪೋಸ್ಟ್ ಮಾಡಿರ್ತೀನಿ, ನೋಡಿರ್ಬೋದು. ಎರಡೆರಡು ಡಾಟ್ ಮಾಡಿರ್ತಾರೆ, ಎರಡೆರಡು ಇಂಜೆಕ್ಷನ್ ಅನ್ನ ಕೊಟ್ಟಿರ್ತಾರೆ. ಓವರ್ ಡೋಸ್ ಆಗಿರುವಂತಹ ಸಾಧ್ಯತೆಯು ಕೂಡ. ಕುಮ್ಕಿ ಆನೆಗಳನ್ನ ಉಪಯೋಗಿಸ್ತಾರೆ. ಕೇರಳದಲ್ಲಿರುವಂತಹ ಕುಮ್ಕಿ ಆನೆಗಳು, ನಮ್ಮ ಒಂದು ಅಭಿಮನ್ಯು ಟೀಮ್ ಯಾವ ರೀತಿ ಕೆಲಸ ಮಾಡುತ್ತೆ ಅದೇ ರೀತಿ ಒಂದು ಆನೆಗಳು ಕೂಡ ಕೆಲಸ ಮಾಡ್ತವೆ. ಸೊ ಸೂರ್ಯ ಮತ್ತು ವಿಕ್ರಮ್ ಅಂತ ಅಭಿಮನ್ಯು ಟೀಮ್ ನಲ್ಲಿ ಕೆಲಸ ಮಾಡುವಂತ, ಅಭಿಮನ್ಯು ಟೀಮ್ ರೀತಿ ಕೆಲಸ ಮಾಡುವಂತ ಆನೆಗಳು ಒಂದು ಸಾಕಾನೆಗಳನ್ನ ಬಳಸ್ಕೊಂಡು ತಣ್ಣೀರ್ ಕಾಡಾನೆನ ಹಿಡಿತಾರೆ, ಸೆರೆ ಹಿಡಿತಾರೆ. ಮೊದಲೇ ಓವರ್ ಡೋಸ್ ಆಗಿತ್ತು. ಅಲ್ಲದೆ ಕಳೆದ ತಿಂಗಳು ಕೂಡ ಒಂದು ರೀತಿಯಲ್ಲಿ ಇಂಜೆಕ್ಷನ್ ಅನ್ನ ಹಾಕೊಟ್ಟಿರ್ತಾರೆ. ಬಹಳಷ್ಟು ರೀತಿಯಲ್ಲಿ ಒಂದು ನೆಮ್ಮದಿ ಇಲ್ಲದಂತಾಗಿದೆ ತಣ್ಣೀರ್ಗೆ. ನಂತರದಲ್ಲಿ ಅದನ್ನ ಲಾರಿಗೆ ಶಿಫ್ಟ್ ಮಾಡ್ತಾರೆ, ಲೋಡ್ ಮಾಡ್ತಾರೆ, ಅದನ್ನ ಕರ್ನಾಟಕಕ್ಕೆ ಕರ್ಕೊಂಡ್ ಬರ್ತಿರ್ತಾರೆ. ಒಂದು ಮಾರ್ಗ ಮಧ್ಯದಲ್ಲಿ ತಣ್ಣೀರ್ ನಮ್ಮನ್ನೆಲ್ಲ ಬಿಟ್ಟೋಗಿದ್ದಾನೆಂಬ ಮಾಹಿತಿ ಸುದ್ದಿ ಈಗ ಸದ್ಯಕ್ಕೆ ಪ್ರೆಸೆಂಟ್ ಆಗಿ ಲಭ್ಯವಾಗ್ತಿದೆ. ಸೊ ಎಂತ ಒಂದು ವಿಪರ್ಯಾಸ ನೋಡಿ, ಕೊನೆಗೂ ಕೂಡ ತಣ್ಣೀರ್ ನಮ್ಮನ್ನೆಲ್ಲ ಬಿಟ್ಟೋದ. ತಣ್ಣೀರ್ ಕಾಡಾನೆ ಫಾರೆಸ್ಟ್ ನಲ್ಲಾದ್ರೂ ಆರಾಮಾಗಿರ್ತಾನೆ, ನೆಮ್ಮದಿಯಾಗಿರ್ತಾನೆ ಅಂತ ನಾವು ಅಂದ್ಕೊಂಡ್ರೆ, ಅಲ್ಲಿ ಆಗಿದೆ ಬೇರೆ. ತಣ್ಣೀರ್ ಕಾಡಾನೆ ನಮ್ಮನ್ನ ಬಿಟ್ಟು ಹೋಗಿದ್ದಾನೆ, ಅಂದ್ರೆ ಇಯಲೋಕ ತ್ಯಜಿಸಿದ್ದಾನೆ. ಇದ್ರ ಬಗ್ಗೆ ನೀವೇನಂತೀರಾ? ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯವನ್ನ ತಪ್ಪದೆ ತಿಳಿಸಿ. ಒಟ್ಟಿನಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಈ ಒಂದು ಸುದ್ದಿನ ಕೇಳಿ ಬಹಳಷ್ಟು ನೋವಾಯ್ತು, ಬಹಳಷ್ಟು ಮನಸ್ಸಿಗೆ ನೋವಾಗಿದೆ. ಸೊ ಹೀಗಾಗಿ ಒಂದು ವಿಡಿಯೋನ ಶೇರ್ ಮಾಡ್ಕೋಬೇಕು, ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ತಿಳಿಸ್ಬೇಕು. ಪಾಪ ಒಂದು ಕಾಡಾನೆ ಎಷ್ಟು ನೋವನ್ನ ಅನುಭವಿಸಿರ್ಬೋದು. ತಣ್ಣೀರ್ ಅಂತ ಒಂದು ಹೆಸರನ್ನ ಇಟ್ಟಿದ್ರು ಒಂದು ಊರಿನ ಭಾಗದವರು, ಅಂದ್ರೆ ನಮ್ಮ ಒಂದು ಆಲೂರು ಸಕಲೇಶ್ಪುರ ಭಾಗದವರು. ಎಲ್ಲಾ ಕಡೆ ಒಂದು ಇನೋಸೆಂಟ್ ಅಂತ ನೆನೆಸ್ಕೊಂಡಿತ್ತು. ಒಂದು ಕಾಡನೆಗೆ ಏನೋ ಒಂದು ಅಭ್ಯಾಸ ಇತ್ತು ಅಂದ್ರೆ, ಮನೆ ಬಾಗ್ಲ ಹತ್ರ ನಿಂತ್ಕೊಂಡ್ಬಿಡೋದು, ಅಂದ್ರೆ ಏನಾದ್ರೂ ಕೊಡ್ತಾರೆ ಅಂತ ಸೊಂಡ್ಲನ ಚಾಚೋದು. ಸೊ ಆ ರೀತಿಯ ಒಂದು ಕಾಡಾನೆ ಅದಾಗಿತ್ತು. ಸೊ ಒಟ್ಟಿನಲ್ಲಿ ಒಂದು ಕೇರಳಗೆ ಹೋಯ್ತು, ಏನೇನ ಆಯ್ತು ಬಿಡಿ. ಒಟ್ಟಿನಲ್ಲಿ ಒಂದು ಆನೆ ನಮ್ಮನ್ನೆಲ್ಲ ಬಿಟ್ಟೋಗಿದೆ. ತಣ್ಣೀರ್ ಕಾಡಾನೆ ಇನ್ ಎಲ್ಲೇ ಹುಡುಕಿದ್ರು ಕೂಡ ಸಿಗೋಲ್ಲ, ಅದು ಏಲೋಕ ತೀರಿಸಿದೆ.